ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವಿನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ. ಪೊಲೀಸರು ಕೂತ್ಕೊಂಡು ಕತೆ ಹೇಳ್ತಾರೆ. ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಮೈಸೂರಿನ ಮಹಾಜನ ಕಾಲೇಜಿಗೆ ಅದೇನಾಗಿದೆಯೋ ಏನೋ ನೋಡಿ. ಅಲ್ಲಿ ಓದ್ತಾ ಇರೋ ಹುಣಸೂರಿನ 2 ವಿದ್ಯಾರ್ಥಿಗಳು ಕಿಡ್ನಾಪ್ ಆಗಿ ಮರ್ಡರ್ ಆದ ಬೆನ್ನಲ್ಲೇ ಮಹಾಜನ ಪಿಜಿ ಕಾಲೇಜಿನ ಹುಡುಗನೊಬ್ಬ ಕೊಲೆಯಾದ ವಿಷಯ ಗೊತ್ತಾಗ್ತಾ ಇದೆ. ಈ ಹತ್ಯೆಗಳಿಗೂ ಕಾಲೇಜಿಗೂ ಯಾವ ಸಂಬಂಧ ಇಲ್ಲದೆ ಹೋದ್ರೂ ಅಲ್ಲಿನ ವಿದ್ಯಾರ್ಥಿಗಳಿಗೆ ಇದು ಆಘಾತಾನೆ. ಇನ್ನು ಹೆತ್ತವರಿಗಂತೂ ಸಹಿಸಲಾಗದ ದುಃಖ. ನನ್ನ ಮಗನಾರ ಒಂದೇ ಸರಿ ಸಾಯಿಸ್ಬಿಟ್ಟ. ನಾನಿರ ಗಂಟ್ಲು ಸಾಯ್ಲಿ, ನನಗೆ ದೇವರು ಶಿಕ್ಷೆ ಕೊಡ್ಲಿ. ನನ್ನ ಮದುವೆನಾಗಿದ್ದಾರೆ ಅಪ್ಪ ನೀವೆಲ್ಲ. ನನ್ನ ಮಗನ ತೋರಿಸ್ರಪ್ಪ ನೀವು. ನನ್ನ ಮಗ ಎಲ್ಲಪ್ಪ ಇದ್ದನು, ಅವನೆಲ್ಲಪ್ಪ ಇದ್ದನು. ನನ್ನ ಮಗನ ನಾನು ನೋಡ್ಬೇಕು. ಭುಜದೆತ್ತರಕ್ಕೆ ಬೆಳೆದು ನಿಂತ ಮಗ ಮರ್ಡರ್ ಆಗೋದ್ರೆ ಮನೆಯವರಾದ್ರೂ ಹೇಗೆ ಸಮಾಧಾನ ಮಾಡ್ಕೋತಾರೆ? ಆ ದುಃಖ ಅನುಭವಿಸಿದವರಿಗಷ್ಟೇ ಗೊತ್ತಾಗೋದು. ಆ ನೋವಿನಿಂದ ಹೊರಬರೋದು ಅಷ್ಟು ಈಸಿ ಅಲ್ಲ. ವಿಷಯ ಗೊತ್ತಾದ ತಕ್ಷಣ ಕುಸಿದು ಕುಳಿತ ತಾಯಿಯ ಕಣ್ಣಲ್ಲಿ ಒಂದೇ ಸಮನೆ ಹರಿತಾ ಇದ್ದ ಕಂಬನಿ ಆ ಕೊಲೆಗಡುಕನ ಬದುಕಿಗೆ ವಿನಾಶದ ಮುನ್ನುಡಿ ಬರಿತಾ ಇದೆಯೇನೋ ಅನ್ನಿಸ್ತಾ ಇತ್ತು. ಅವಳ ಒಳಮನಸ್ಸಿನಿಂದ ಆ ಮನೆಹಾಳನಿಗೆ ಶಾಪ ಹಾಕಿದ್ಲು. ನನ್ನ ಮಗನ ನಯ ಮಾಡೋದು. ನನ್ನ ಮಗನಾರ ಒಂದೇ ಸರಿ ಸಾಯಿಸ್ಬಿಟ್ಟ. ನಾನಿರ ಗಂಟ್ಲು ಸಾಯ್ಲಿ, ನನಗೆ ದೇವರು ಶಿಕ್ಷೆ ಕೊಡ್ಲಿ. ಆ ದೇವರು ಅದ್ಯಾವತ್ತೂ ತಪ್ಪಿತಸ್ಥನಿಗೆ ಶಿಕ್ಷೆ ಕೊಡ್ತಾನೋ ಗೊತ್ತಿಲ್ಲ. ಆದ್ರೆ ಯಾವ ತಪ್ಪು ಮಾಡದ ತಂದೆ ತಾಯಿಗೆ ಮಾತ್ರ ಇದು ದೊಡ್ಡ ಶಿಕ್ಷೆ. ಮೈಸೂರಿನ ಕೆಸರೆಯಲ್ಲಿ ಪುಟ್ಟದೊಂದು ಮನೆ ಮಾಡಿಕೊಂಡು 2 ಮಕ್ಕಳ ಜೊತೆ ವಾಸವಾಗಿದ್ದ ಪ್ರಭುಸ್ವಾಮಿ ಕುಟುಂಬ ಈಗ ಆ ಮನೆಯ ಹಿರಿಮಗನನ್ನ ಕಳಕೊಂಡಿದೆ. ಅವನ ಹೆಸರು ಮದನ್ ಕುಮಾರ್ ಅಲಿಯಾಸ್ ಮಧು. ಹುಡುಗ ಒಳ್ಳೆ ಹೀರೋ ಥರ ಇದ್ದಾನೆ. ಎಷ್ಟು ಚಂದದ ಮುಖನೋ ಅಷ್ಟೇ ಸುಂದರವಾದ ಮನಸ್ಸು ಇತ್ತಂತೆ ಇವನಿಗೆ. ಅಕ್ಕಪಕ್ಕದ ಮನೆಯಲ್ಲಿ ಯಾರನ್ನ ಕೇಳಿದ್ರು ಮಧು ಬಗ್ಗೆ 2 ಮಾತಿಲ್ಲ ಅಂತಾರೆ. ಇನ್ನು ಕಾಲೇಜಿನಲ್ಲೂ ಅಷ್ಟೇ. ಇವನಿಗೆ ಒಳ್ಳೆ ಹೆಸರೇ ಇತ್ತು. ಮೈಸೂರಿನ ಮಹಾಜನ್ ಕಾಲೇಜಿನಲ್ಲಿ ಫೈನಲ್ ಇಯರ್ MCom ಓದ್ತಾ ಇದ್ದ ಮಧು ಇನ್ನೊಂದು ಸ್ವಲ್ಪ ದಿನ ಕಳೆದಿದ್ರೆ PG ಮುಗಿಸಿ ಒಳ್ಳೆ ಕಡೆ ಕೆಲಸ ಹಿಡಿತಿದ್ದ. ಮಗ ಲೈಫಲ್ಲಿ ಸೆಟ್ಲ್ ಆಗೋದನ್ನ ನೋಡಿ ಖುಷಿ ಪಡೋ ನಿರೀಕ್ಷೆಯಲ್ಲಿದ್ದ ತಾಯಿಗೆ ಮೊದಲು ಆಘಾತವಾಗಿದ್ದು ಮಗ ಮಿಸ್ ಆದಾಗ. 11 ಗಂಟೆಯಿಂದ ಬರಲಿಲ್ಲ ಸರ್, ನಮ್ಮ ಮನೆ ಕಡೆಗೆ ಬರಲೇ ಇಲ್ಲ. 11 ಗಂಟೆ ಮೇಲೆ ಅದರೊಳಗಡೆ ಬಂದಿದ್ದ, ತಿಂಡಿ ಮಾಡ್ಕೊಂಡು ಹೋದವನು ಮತ್ತೆ ಬರಲೇ ಇಲ್ಲ. ಸೊ ಹಾಗಾಗಿ ನಾವು ಅವ್ರ ಫ್ರೆಂಡ್ಸ್ಗಳಿಗೆ ಒಂದು ಮಧ್ಯಾಹ್ನ ಸಂಜೆವರೆಗೆ ಫೋನ್ ಮಾಡಿದಾಗ ಅವ್ರು ಯಾರು ಏನೂ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ ಸರ್. ಸೊ ಆಮೇಲೆ ಮತ್ತಿರ್ಗ ಮಾರನೆಗೆ ಇದು ಮಾಡಿದ್ವಿ ಸರ್, ಫೋನ್ ಕಾಲ್ ಮಾಡಿದ್ವಿ. ಆವಾಗಲೂ ಏನೂ ಹೇಳಲಿಲ್ಲ ಸರ್, ಅವರು ಬರೀ ರಿಂಗ್ ಆಗ್ತಾನೆ ಇತ್ತು. ಸೊ ಹಾಗಾಗಿ ಏನೂ ಹೇಳಲಿಲ್ಲ. ಅವ್ರ ಕ್ಲಾಸ್ಮೇಟ್ಸ್ ಯಾರು ರೂಮ್ಮೇಟ್ಸ್ ಇದ್ದವರು ಏನು ಫೋನು ಎತ್ತಗಿಲ್ಲ. ಮನೆಯಿಂದ ತಿಂಡಿ ತಿನ್ಕೊಂಡು ಕಾಲೇಜಿಗೆ ಹೋದವನು ಮತ್ತೆ ಫೋನ್ ರಿಸೀವ್ ಮಾಡಲಿಲ್ಲ, ಸ್ವತಃ ಕಾಲು ಮಾಡಲಿಲ್ಲ. ನಂತರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಮಧು ಯಾಕೆ ಹೀಗೆ ಮಾಡ್ತಿದ್ದಾನೆ? ಅವನ ಸ್ನೇಹಿತರು ಯಾಕೆ ವಿಚಿತ್ರವಾಗಿ ವರ್ತಿಸ್ತಿದ್ದಾರೆ? ಯಾವುದಕ್ಕೂ ಮಗನೊಮ್ಮೆ ಮೀಟ್ ಮಾಡಿಕೊಂಡೇ ಬರೋಣ ಅಂತ ಹೋದವರಿಗೆ ಆಘಾತವಾಗಿತ್ತು. ಮಧು ಎಲ್ಲೂ ಇರಲಿಲ್ಲ. ಪರಿಚಯಸ್ಥರು, ಸ್ನೇಹಿತರು, ಸಂಬಂಧಿಗಳು ಎಲ್ಲ ಕಡೆ ವಿಚಾರಿಸಿದ್ದಾರೆ. ಅವನ ಸುಳಿವು ಸಿಗಲಿಲ್ಲ. ಹೀಗೆ 4-5 ದಿನಗಳೇ ಕಳೆದು ಹೋಗಿವೆ.
ಆಗ್ಲೂ ಮಗ ವಾಪಸ್ ಮನೆಗೆ ಬರದೇ ಇದ್ದಾಗ ಹತ್ತಿರದ NR ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ನಾವು ನೋಡಿದ್ವಿ, ಒಂದಿನ ನೋಡಿದ್ವಿ, 2 ದಿನ ನೋಡಿದ್ವಿ. ಸಂಡೇನೂ ಏನೋ ಗೊತ್ತಾಗಲಿಲ್ಲ ಸರ್ ನಮಗೆ. ಅದಾದ ನಂತರ ಬೇರೆ ಸ್ನೇಹಿತರೆಲ್ಲ ಒಂದು ಕಂಪ್ಲೇಂಟ್ ಕೊಡಿ, ಈ ಥರ ಆದರೆ ಹೇಗೆ ಅಂತೇಳಿ ನಾವು ಬರ್ತಾನೆ, ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ವೆಯ್ಟ್ ಮಾಡಿದ್ವಿ. ಏನೂ ಬಂದಂಗೆ ಆಗಲಿಲ್ಲ. ಆಮೇಲೆ ಸೋಮವಾರ 24ನೇ ತಾರೀಕು ಅಂತ ಸರ್, ಅವತ್ತು ಹೋಗಿ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಬಂದ್ವಿ ಸರ್. ಕಂಪ್ಲೇಂಟ್ ಕೊಟ್ಟು ತಿಂಗಳುಗಳೇ ಕಳೆದು ಹೋಗಿದ್ವು. ಹುಡುಗನ ಬಗ್ಗೆ ಯಾವ ಸುಳಿವೂ ಸಿಕ್ಕಿರಲಿಲ್ಲ. ಮಧು ತಂದೆ ಪ್ರಭುಸ್ವಾಮಿ ಸ್ಟೇಷನ್ಗೆ ಎಡತಾಕಿ ಚಪ್ಪಲಿ ಸವಿಸಿದ್ರೆ ಹೊರತು ಪ್ರಯೋಜನ ಆಗಿರಲಿಲ್ಲ. ಅದಾದಮೇಲೆ ಪೊಲೀಸ್ನವರು ತನಿಖೆ ಮಾಡ್ತಾಯಿದ್ರು ಸರ್. ಪೊಲೀಸ್ನವರು ತನಿಖೆ ಮಾಡ್ತಾಯಿದ್ರು. ನಾವು ಹಾಗೆ ಹೋಗಿ ಬಂದು ಬರ್ತಾಯಿದ್ವಿ ಸರ್. ಮಿಕ್ಕಿದ್ದು ನಾವು ಹುಡುಕಾಟದಲ್ಲಿದ್ವಿ ಸರ್, ಬೇರೆ ಬೇರೆ ಕಡೆ ಎಲ್ಲ. ಅದ ನಂತರ ಏನೂ ಗೊತ್ತಾಗಲಿಲ್ಲ ಸರ್ ವಿಷಯ ನಮಗೆ. ಪಾಪ ಇವರು ಮಿಸ್ಸಿಂಗ್ ಕೇಸುಗಳನ್ನ, ಅದರಲ್ಲೂ ಪ್ರಾಯದ ಹುಡುಗರು ನಾಪತ್ತೆಯಾಗೋದನ್ನ ಪೊಲೀಸರು ಅಷ್ಟು ಸೀರಿಯಸ್ ಆಗಿ ತಗೊಂಡು ತನಿಖೆ ನಡೆಸಿದ್ರೆ ತಾನೇ ಏನಾದ್ರೂ ಮಾಹಿತಿ ಸಿಗೋದು. ಅವರು ಫೈಲ್ ಪಕ್ಕಕ್ಕಿಟ್ಟು ಬೇರೆ ಕೇಸುಗಳಲ್ಲೇ ಬ್ಯುಸಿ ಆಗಿದ್ರು. ಇವರು ಹೋದಾಗಲೆಲ್ಲ ಹುಡುಕ್ತಿದೀವಿ ಅಂತ ಸಮಾಧಾನ ಮಾಡಿ ಕಳಿಸ್ತಿದ್ರು. ಹಂಗಾಗಿ ಏನೋ ಭರವಸೆ. ಅದು ಅಲ್ಲದೆ ಮಧು ತಾಯಿ 10 ದೇವಸ್ಥಾನಗಳಿಗೆ ಹರಕೆ ಹೊತ್ಕೊಂಡು ಹುಡುಗ ಎಲ್ಲಿದ್ದಾನೆ ಅಂತ ಶಾಸ್ತ್ರನೂ ಕೇಳಿಸಿದ್ರು. ಅವರು ಇಂಥ ಕಡೆನೆ ಇದ್ದಾನೆ ಅನ್ನೋದು ಗೊತ್ತಾಗ್ತಿಲ್ಲ, ಆದ್ರೆ ಇವತ್ತಲ್ಲ ನಾಳೆ ಬರ್ತಾನೆ ಅಂತ ಅಂದಿದ್ರು. ಹಂಗಾಗಿ ಮಧು ಮನೆಯವರು ಮಗನ ದಾರಿ ಕಾದ್ಕೊಂಡು ಕೂತಿದ್ರು. ಅವರಿಗೆ ನಡೀಬಾರದ್ದೇನೋ ನಡೆದಿದೆ ಅಂತ ಕನಸಲ್ಲೂ ಅನ್ನಿಸಿರ್ಲಿಲ್ಲ. ಆದ್ರೆ ತಿಂಗಳುಗಳ ನಂತರ ಅನುಮಾನಾಸ್ಪದವಾಗಿ ಕಂಡವನು ಶ್ರೀಮಂತರ ಮನೆಯ ಹುಡುಗ ಮಹಾಂತೇಶ್. ಅಚಾನಕ್ಕಾಗಿ ಮಿಸ್ ಆದ ಮಧು ಮತ್ತೆ ಮನೆಗೆ ಬರ್ತಾನೆ ಅನ್ನೋ ಭರವಸೆಯಲ್ಲಿ ಮನೆಯ ಜನ ಇದ್ರು. ಅವರಿಗೆ ಮನದ ಮೂಲೆಯಲ್ಲಿ ಎಲ್ಲೋ ಮಧು ಅವನ ಸ್ನೇಹಿತನ ಜೊತೆ ಹೋಗಿರಬಹುದು ಅನ್ನೋ ಯೋಚನೆ ಇತ್ತು. ಹಾಗಾಗಿ ಅವರು ತೀರಾ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದ್ರೆ ಯಾವಾಗ ಜೀವದ ಗೆಳೆಯನೆಂತಿದ್ದವನು ವಿಚಿತ್ರವಾಗಿ ವರ್ತಿಸಿದ್ನೋ ಆಗ್ಲೇ ಅನುಮಾನ ಹುಟ್ಕೊಂಡಿತ್ತು. ಅಷ್ಟಾದ ಮೇಲೆ ಪೊಲೀಸರು ಸ್ವಿಫ್ಟ್ ಕಾರ್ಗೆ ಕೈ ಅಡ್ಡ ಹಾಕಿದ್ದು. ನಂತರ ಏನಾಯ್ತು ಅನ್ನೋದನ್ನ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.